2018ರಲ್ಲಿ ಯುಬಿ ಸಿಟಿಯಲ್ಲಿ ಒಂದು ಗಲಾಟೆ ನಡೆದಿತ್ತಲ್ಲ, ಆ ಗಲಾಟೆಗೆ ಬಿಟ್ಕಾಯಿನ್ನೇ ಕಾರಣ. ಕಾಂಗ್ರೆಸ್ ನಾಯಕರು ತಮ್ಮ ತಪ್ಪನ್ನ ಮುಚ್ಚಿ ಹಾಕಿಕೊಳ್ಳೋದಕ್ಕೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಪಬ್ಲಿಕ್ ಟಿವಿಗೆ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮಗೆ ಜ್ಞಾಪಕ ಇರಬಹುದು, 2018ರಲ್ಲಿ ಯುಬಿ ಸಿಟಿಯ ಘರ್ಜಿ ಕೆಫೆಯಲ್ಲಿ ನಡೆದಂತಹ ಒಂದು ಘಟನೆ. ಅಲ್ಲಿ ನಡೆದಿದ್ದಂತಹ ಘಟನೆಯಲ್ಲಿ ಮೊಹಮ್ಮದ್ ನಲಪಾಡ್ A1 ಆರೋಪಿ, ವಿದ್ವತ್ ಮೇಲೆ ಹಲ್ಲೆ ನಡೆದಿದ್ದು A1 ಆರೋಪಿ, ಅದರಲ್ಲಿ ಶ್ರೀಕಿ A3 ಆರೋಪಿ. ಆ ಗಲಾಟೆ ನಡೆದಿದ್ದೇ ಬಿಟ್ಕಾಯಿನ್ಗೋಸ್ಕರ. ಅದು ಯಾವುದೋ ಕೈ ತಾಗ್ಬಿಡ್ತು ಕಾಲು ತಾಗ್ಬಿಡ್ತು ಅಂತ ನಡೆದ ಗಲಾಟೆ ಅಲ್ಲ, ಅದು ಬಿಟ್ಕಾಯಿನ್ಗೋಸ್ಕರ ನಡೆದಿದ್ದ ಗಲಾಟೆ ಅಂತ ವಿಜಯೇಂದ್ರ ಅವರು ಆರೋಪ ಮಾಡ್ತಾ ಇದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು ಬಿಟ್ಕಾಯಿನ್ ಬಗ್ಗೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಆಗಿರ್ಬೋದು ಮತ್ತು BJP ಆಗಿರ್ಬೋದು ಸಾಕಷ್ಟು ಒಂದು ಆರೋಪ ಮತ್ತು ಪ್ರತ್ಯಾರೋಪ ಕೂಡ ಮಾಡ್ತಾ ಇರುವಂಥದ್ದು. ಈ ಎಲ್ಲರ ಬಗ್ಗೆ ಮಾತಾಡೋದಕ್ಕೋಸ್ಕರ BJP ರಾಜ್ಯ ಉಪಾಧ್ಯಕ್ಷರಾದಂತಹ BY ವಿಜಯೇಂದ್ರ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೇಳಿ ಸರ್, ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇದೆ. ನೀವು ಕೂಡ ಒಂದು ಆರೋಪ ಮಾಡ್ತಾ ಇದ್ರಿ, ಇದರಲ್ಲಿ ಬಿಟ್ಕಾಯಿನ್ನಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಅವರ ಮಕ್ಕಳು ಕೂಡ ಇದ್ದಾರೆ ಅನ್ನುವಂಥದ್ದು. ಇದು ಯಾವ ರೀತಿಯಾಗಿ ಸರ್? ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿದ್ದಾರೆ ಅಂತಕ್ಕಂಥದ್ದು ಸಾಕಷ್ಟು ಜನ ನಾಯಕರು ಹೇಳಿದ್ದಾರೆ. UB ಸಿಟಿನಲ್ಲಿ ನಡೆದಂಥ ಗಲಭೆನೂ ಕೂಡ ಅದಕ್ಕೆ ಕಾರಣನೂ ಕೂಡ ಬಿಟ್ಕಾಯಿನ್ ಅಂತಕ್ಕಂಥದ್ದು ಪತ್ರಿಕೆಗಳಲ್ಲಿ ನಾನು ಕೂಡ ಓದಿದ್ದೇನೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ತಮ್ಮ ತಪ್ಪನ್ನ ಮುಚ್ಚಾಕೊಳ್ಳೋದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಮುಖಂಡರ ಹೆಸರುಗಳನ್ನು ಹೇಳ್ತಕ್ಕಂಥದ್ದು ಇದು ಕೇವಲ ರಾಜ್ಯದಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಬಿಟ್ಟರೆ ಇದರಲ್ಲೇನು ಸತ್ಯಾಂಶ ಇಲ್ಲ. ಪ್ರಮುಖವಾಗಿ ಹ್ಯಾರಿಸ್ ಅವ್ರ ಮಗ ನಲ್ಪಾಡ್ ಆಗಿರ್ಬೋದು, ಅವರಿಬ್ಬರು ಮಕ್ಕಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪ ಇದೆ. ಸಾಕಷ್ಟು ಆರೋಪಗಳು, ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇದೆ. ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರ ಮಕ್ಕಳುಗಳು ಭಾಗಿಯಾಗಿದ್ದಾರೆ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಇದು ಪ್ರಮುಖವಾಗಿ ಪರಿಷತ್ ಚುನಾವಣೆ ಬರುತ್ತೆ, ಅದಕ್ಕೇನಾದರೂ ಅಸ್ತ್ರವಾಗಿ ಕಾಂಗ್ರೆಸ್ ಬಳಸ್ಕೊಂತ ಇದೆಯಾ ಸರ್? ಏನಾರೋ ಮಾಡಲಿ, ಅವರು ಚುನಾವಣೆ ಸಂದರ್ಭದಲ್ಲಾರೋ ಇದನ್ನು ಉಪಯೋಗಿಸ್ಕೊಳ್ಳಿ, ಆದರೆ ರಾಜ್ಯ ಜನತೆಗೆ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದಾಗೆ ತನಿಖೆ ನಡೀತಾ ಇದೆ, ಯಾವುದನ್ನು ಕೂಡ ಮುಚ್ಚಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೂ ಕೂಡ ಕಾಂಗ್ರೆಸ್ ಪಕ್ಷದವರು ಗೊಂದಲವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಇದನ್ನು ರಾಜಕೀಯ ಲಾಭ ಪಡೆಯೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ. ಇದು ಯಾವುದೂ ಕೂಡ ಅದರಲ್ಲಿ ಯಶಸ್ವಿ ಆಗೋದಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಸ್ಪಷ್ಟವಾಗಿ ಒಂದು ಸಂದೇಶವನ್ನು ಕೊಟ್ಟಿದೆ ಸರ್. ಬಿಟ್ಕಾಯಿನ್ ಹಗರಣವನ್ನು ಇಟ್ಕೊಂಡು ನೀವು ಒಂದು ಪ್ರತಿಭಟನೆ ಮಾಡಿ ಮತ್ತು BJP ಸರ್ಕಾರದ ವಿರುದ್ಧ ಆರೋಪ ಮಾಡಿ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾನೆ. ಈ ಒಂದು ಸವಾಲನ್ನು ಭಾರತೀಯ ಜನತಾ ಪಾರ್ಟಿ ಯಶಸ್ವಿಯಾಗಿ ಎದುರಿಸ್ತದೆ. ಇದಷ್ಟೇ ಅಲ್ಲ, ಬೇರೆ ಬೇರೆ ಚುನಾವಣೆ ಸಂದರ್ಭದಲ್ಲಿ ಅನೇಕ ಈ ರೀತಿ ಆರೋಪಗಳನ್ನು ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿಗಳ ವಿರುದ್ಧ, ಸರ್ಕಾರದ ವಿರುದ್ಧ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಆದರೂ ಕೂಡ ಎಲ್ಲದರ ಮಧ್ಯೆನೂ ಕೂಡ ನಾವು ಯಶಸ್ವಿ ಆಗ್ತೇವೆ. ಈ ಎಲ್ಲ ಆರೋಪಗಳು ಬರುವಂಥ ದಿನಗಳಲ್ಲಿ ರಾಜ್ಯ ಜನತೆ ಗೊತ್ತಾಗ್ತದೆ. ಕಾಂಗ್ರೆಸ್ ಪಕ್ಷದವ್ರು ಏನೇ ಹೇಳಿದ್ರು ಕೂಡ ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಗಿದೆ. ಸರ್, ಈ ಹಗರಣ BJP ರಾಜ್ಯಾಧ್ಯಕ್ಷರು ಹಾಗೂ CMಗೂ ತಲೆದಂಡ ಆಗುತ್ತೆ ಅನ್ನುವಂಥ ಮಾತುಗಳು ಯಾರೋ ಒಬ್ಬ ಕಾಂಗ್ರೆಸ್ ಮುಖಂಡ ಒಬ್ಬರು ಹೇಳಿದ ಮಾತ್ರಕ್ಕೆ ಅಥವಾ ಯಾರೋ ಒಬ್ಬರು ಹೇಳಿಕೆಗಳನ್ನು ಕೊಟ್ಟ ಮಾತ್ರಕ್ಕೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತದಂತಾಗಲಿ ಅಥವಾ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಕ್ಕಂಥದ್ದಾಗಲಿ ಇದ್ಯಾವುದೂ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದ್ಯಾವುದಕ್ಕೂ ನಾವು ಬೆಲೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದು ವಿಜಯೇಂದ್ರ ಅವರ ಮಾತಾಗಿರುವಂಥದ್ದು. ನಾವು ಏನು ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಅದು ಸತ್ಯಕ್ಕೆ ದೂರವಾದಂತಹ ಆರೋಪ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪುನೀತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.